ಬಂದಿರತಕ್ಕಂಥ ಅವರೆಲ್ಲರ ಆಪ್ತರು ಹಾಗೂ ನಮ್ಮೂರಿನ ಸಮಸ್ತ ನಾಗರಿಕರಿಗೆ ಮತ್ತೊಮ್ಮೆ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಈಗಾಗಲೇ 10 ವರ್ಷಗಳಿಂದ ಈ ಗ್ರಾಮದ ಈ ಸದಾಶಿವ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಯಮನಪ್ಪಾಜನವರು ನೂರಾರು ಜನ ಮಾಡುವಂಥ ಕೆಲಸವನ್ನು ಇವತ್ತೊಂದು ದಿವಸ ಅವರು ಒಬ್ಬರೇ ಕಂಕಣಬದ್ಧರಾಗಿ ಇಂಥ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈಗ ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶಂಕರ್ ಮಂಡಿ ಅವರಿಂದ ಪ್ರಾರ್ಥನೆ. ಚಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಶಾಂತಿ ಶಾಂತಿ. ಶಂಕರ್ ಮಂಡಿ ಅವರಿಗೆ ಧನ್ಯವಾದಗಳು. ಇವತ್ತಿನ ದಿವಸ ಇಲ್ಲಿ 11 ಜೋಡಿ ನೂತನ ವಧುವರರು ಬಹಳಷ್ಟು ಪುಣ್ಯವಂತರು. ಯಾಕಂದ್ರೆ ಈ ಮಹಿಳೆಯರಲ್ಲಿ ಮುತ್ತೈದೆತನ ಇರುವುದು ದೊಡ್ಡ ಭಾಗ್ಯ ಅದು. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಪಂಚಪೀಠದ ಜಗದ್ಗುರುಗಳು ಬಂದು ಎಲ್ಲರಿಗೂ ಅಕ್ಷತೆಯನ್ನು ನೀಡಿ ಹೋಗುತ್ತಿದ್ದರಂತೆ. ಮುಂದೆ ಜನಸಂಖ್ಯೆ ಹೆಚ್ಚಾದಂತೆ ಕಾಲಕ್ರಮೇಣ ದೂರದಿಂದ ಆಗಲಾರದಕ್ಕೆ ನಮ್ಮ ಹಿಂದಿನ ಹಿರಿಯರು ಏನು ಮಾಡಿದ್ರು, ಗುಡಿದ್ರು 5 ಕಳಶಗಳನ್ನು. ಅಂದ್ರೆ ಒಂದೊಂದು ಪೀಠದ ಒಂದೊಂದು ಕಳಶವು. ಅದಕ್ಕೆ ಇವತ್ತಿನ ದಿವಸ ಪಂಚಪೀಠದ ಜಗದ್ಗುರುಗಳು ಬಂದು ನಮಗೆ ಅಕ್ಷತೆಯನ್ನು ಹಾಕಿದ್ದಾರೆ ಅಂತ ನಾವು ಭಾವಿಸುತ್ತಾ, ಈ ರಂಭಾಪುರಿ ಪೀಠದ ಸಂಕೇತ ಹಸಿರು, ಅದು ನಿಮ್ಮ ಮಧುಮಕ್ಕಳ ಕೈಯಲ್ಲಿ ಹಸಿರು ಬೆಳೆ ಎದ್ದು ಕಾಣ್ತದೆ. ಹಾಗೆ ಉಜ್ಜಯಿನಿ ಕ್ಷೇತ್ರದ ಬಣ್ಣ ಕೆಂಪು, ಅದು ನಿಮ್ಮ ಹಣೆಯ ಮೇಲಿನ ಕುಂಕುಮದ ಶೋಭೆಯನ್ನು ಕಂಗೊಳಿಸ್ತದೆ. ಹಾಗೆ ಕೇದಾರ ಪೀಠದ ಬಣ್ಣ ಕಪ್ಪು ನೀಲಿ, ಅದು ಮಂಗಲ ಸೂತ್ರದಲ್ಲಿರ್ತಕ್ಕಂಥ ಕರಿಮಣೆಯ ಸಂಕೇತವನ್ನು ಹೇಳುತ್ತದೆ. ಹಾಗೆ ಉಜ್ಜಯಿನಿ ಕ್ಷೇತ್ರದ ಗುರುತು ಬಿಳಿ ಬಣ್ಣ, ಅದು ತಮ್ಮ ಕೈಯಲ್ಲಿರುವಂಥ ಕಾಲುಂಗರದ ಗುರುತು. ಹಾಗೆ ಕಾಶಿ ಪೀಠದ ಗುರುತು ಹಳದಿ, ಅದು ನಿಮ್ಮ ಮಹಿಳೆಯರ ಕೊರಳಲ್ಲಿರುವ ಮಂಗಲ ಸೂತ್ರದ ಬಣ್ಣ. ಹೀಗಾಗಿ ಈ ಮುತ್ತೈದೆತನ ಅನ್ನೋದು ದೊಡ್ಡ ಭಾಗ್ಯ. ಇವತ್ತಿನ ದಿವಸ ಈ 11 ಜೋಡಿ ವಧುಗಳು ಒಂದು ಮುತ್ತೈದೆತನದ ಭಾಗ್ಯವನ್ನು ಪೂಜ್ಯರಿಂದ ಪಡೆದುಕೊಂಡಿರಂದ್ರೆ ನಿಮ್ಮಂಥ ಧನ್ಯರು ಯಾರೂ ಇಲ್ಲ ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ
ಗುಳೇದಗುಡ್ಡ ಮರಡಿ ಮಠದ ಪರಮ ಪೂಜ್ಯ ಶ್ರೀ ಸಕಲೇಶ್ವರ ಬ್ರಹ್ಮ ಅಭಿನವ ಕಾಡಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಮತ್ತೊಮ್ಮೆ ಮಹಾಶಿವರಾತ್ರಿ ಶುಭಾಶಯಗಳನ್ನು ಹೇಳ್ತಾ ತಮ್ಮೆಲ್ಲರ ಪರವಾಗಿ ಅವರಿಗೆ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಆ ಪೂಜ್ಯರಿಗೆ ನಮ್ಮ ಪೂಜ್ಯರು ಒಂದು ಸನ್ಮಾನವನ್ನು ಮಾಡಬೇಕಂತ ಕೇಳ್ತಾರೆ. ಒಂದು ಇಲ್ಲಿ ಆಗಮಿಸಿರ್ತಕ್ಕಂಥ ಹರಗುರು ಚರಮೂರ್ತಿಗಳು ಹಾಗೂ 11 ಜೋಡಿ ನೂತನ ವಧುವರರು